ನಮಸ್ಕಾರ. ಮುಖ್ಯಾಂಶಗಳು. ಸಾರಿಗೆ ನೌಕರರ ವಿವಿಧ ಬೇಡಿಕೆಗಳ ಕುರಿತು ಸಚಿವರೊಂದಿಗೆ ಮುಖ್ಯಮಂತ್ರಿ ಸಮಾಲೋಚನೆ. ವಿಮಾ ಸೌಲಭ್ಯ ಸೇರಿದಂತೆ ಹಲವು ಬೇಡಿಕೆಗಳಿಗೆ ಸರ್ಕಾರ ಸಮ್ಮತಿ. ಮುಷ್ಕರ ಕೈಬಿಟ್ಟ ನೌಕರರು. ಅತಿವೃಷ್ಟಿ ಹಾನಿ ಪ್ರದೇಶಗಳಲ್ಲಿ ಕೇಂದ್ರ ಅಧ್ಯಯನ ತಂಡದಿಂದ ಪರಿಶೀಲನೆ. ಅಧಿಕಾರಿಗಳು ಸಂತ್ರಸ್ತರಿಂದ ಮಾಹಿತಿ ಸಂಗ್ರಹ. ಕೃಷಿ ಕಾನೂನುಗಳ ಕುರಿತು ರೈತರೊಂದಿಗೆ ಮುಕ್ತ ಮಾತುಕತೆಗೆ ಸರ್ಕಾರ ಸಿದ್ಧ. ಸಚಿವ ನರೇಂದ್ರ ಸಿಂಗ್ ತೋಮರ್. ದೆಹಲಿಯಲ್ಲಿ ಕೊರೋನಾ ಸೋಂಕು ಕುರಿತ ಅಂತಾರಾಷ್ಟ್ರೀಯ ಕಿರುಚಿತ್ರೋತ್ಸವ. ಸಂದಿಗ್ಧತೆಯ ನಡುವೆಯೂ ಪ್ರತಿಭೆ ಅನಾವರಣ. ಸಚಿವ ಪ್ರಕಾಶ್ ಜಾವಡೇಕರ್. ವಾರ್ತೆಗಳ ವಿವರ. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟು ಸಾರಿಗೆ ನೌಕರರು ಮುಷ್ಕರ ನಿರತರಾಗಿದ್ದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ಸಚಿವರು ಹಾಗೂ ಸಾರಿಗೆ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ, ಸಚಿವರಾದ ಬಸವರಾಜ ಬೊಮ್ಮಾಯಿ, ಆರ್ ಅಶೋಕ, ಬಿ ಶ್ರೀರಾಮುಲು ಮತ್ತು ಜೆಸಿ ಮಾಧುಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ಸಭೆಯ ಬಳಿಕ ಸಾರಿಗೆ ಸಚಿವರೂ ಆಗಿರುವ ಲಕ್ಷ್ಮಣ ಸವದಿ ಪ್ರಕಟಣೆ ಬಿಡುಗಡೆ ಮಾಡಿದ್ದು, ನಿಗಮದ ನೌಕರರಿಗೆ ಆರೋಗ್ಯ ಭಾಗ್ಯ ವಿಮಾ ಯೋಜನೆ, ಕೋವಿಡ್ ಸಂದರ್ಭದಲ್ಲಿ ಮೃತಪಟ್ಟ ನೌಕರರ ಕುಟುಂಬಗಳಿಗೆ 30 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ತಿಳಿಸಿದ್ದಾರೆ. ಅಂತರ್ ನಿಗಮ ವರ್ಗಾವಣೆಗೆ ಸೂಕ್ತ ನೀತಿ ರಚನೆ, ತರಬೇತಿ ಅವಧಿಯನ್ನು 2 ವರ್ಷಗಳಿಂದ 1 ವರ್ಷಕ್ಕೆ ಕಡಿತಗೊಳಿಸುವುದು, ನಿಗಮದಲ್ಲಿ ಮಾನವ ಸಂಪನ್ಮೂಲ ವ್ಯವಸ್ಥೆ ಜಾರಿ, ಸಿಬ್ಬಂದಿಗೆ ಭತ್ಯೆ, ಘಟಕದ ವ್ಯಾಪ್ತಿಯಲ್ಲಿ ನೌಕರರಿಗೆ ಕಿರುಕುಳ ತಪ್ಪಿಸಲು ಸೂಕ್ತ ಆಡಳಿತ ವ್ಯವಸ್ಥೆ ಜಾರಿ ಮಾಡುವುದಾಗಿ ತಮ್ಮ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಎನ್ಐಎನ್ಸಿ ಪದ್ಧತಿ ಬದಲಾಗಿ ಪರ್ಯಾಯ ವ್ಯವಸ್ಥೆ ರೂಪಿಸಲಾಗುವುದು. 6ನೇ ವೇತನ ಆಯೋಗದ ಶಿಫಾರಸನ್ನು ಪರಿಗಣಿಸುವ ಸಂಬಂಧ ಸರ್ಕಾರದ ಆರ್ಥಿಕ ಅಂಶಗಳನ್ನು ಪರಿಗಣಿಸಿ ತೀರ್ಮಾನಿಸುವುದಾಗಿ ಲಕ್ಷ್ಮಣ ಸವದಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈ ಮಧ್ಯೆ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ನಡೆಸುತ್ತಿದ್ದ ಪ್ರತಿಭಟನೆಯನ್ನು ನೌಕರರು ಕೈಬಿಟ್ಟಿರುವುದಾಗಿ ಘೋಷಿಸಿದ್ದಾರೆ. ರಾಜ್ಯದಲ್ಲಿ ಕಳೆದ ಸೆಪ್ಟೆಂಬರ್, ಅಕ್ಟೋಬರ್ನಲ್ಲಿ ಕಳೆದ ಕೆಲವು ಜಿಲ್ಲೆಗಳಲ್ಲಿ ಮಳೆ ಹಾಗೂ ಪ್ರವಾಹದಿಂದ ಉಂಟಾಗಿರುವ ಹಾನಿ ಪ್ರದೇಶಗಳಿಗೆ ಕೇಂದ್ರ ಗೃಹ ವ್ಯವಹಾರಗಳ ಸಚಿವಾಲಯದ ಹಿರಿಯ ಅಧಿಕಾರಿಗಳ ತಂಡ ಕಲಬುರಗಿ, ವಿಜಯಪುರ ಹಾಗೂ ಉಡುಪಿ ಜಿಲ್ಲೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದೆ. 3 ತಂಡಗಳಾಗಿ ವಿವಿಧ ಪ್ರದೇಶಗಳಿಗೆ ಭೇಟಿ ನೀಡಿರುವ ತಂಡ ಸಂತ್ರಸ್ತರಿಂದ ಹಾಗೂ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹಿಸುತ್ತಿದೆ. ಈ ತಂಡದ ಸದಸ್ಯರು ನಾಳೆ ಕಂದಾಯ ಸಚಿವ ಆರ್ ಅಶೋಕ ಹಾಗೂ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಟಿಎಂ ವಿಜಯ್ ಭಾಸ್ಕರ್ ಅವರೊಂದಿಗೆ ಸಮಾಲೋಚಿಸಲಿದ್ದಾರೆ. ಕೇಂದ್ರ ಗೃಹ ಸಚಿವಾಲಯದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಜಂಟಿ ಕಾರ್ಯದರ್ಶಿ ರಮೇಶ್ ಕುಮಾರ್ ಘಂಟಾ ನೇತೃತ್ವದ ತಂಡ ಇಂದು ಕಲಬುರಗಿ, ಅಫಜಲ್ಪುರ, ಜೇವರ್ಗಿಪುರ ತಾಲೂಕಿನಲ್ಲಿ ಪ್ರವಾಹ ಹಾನಿ ಅಧ್ಯಯನ ನಡೆಸಿತು. ಇದಕ್ಕೂ ಮೊದಲು ಅಧಿಕಾರಿಗಳ ಸಭೆ ನಡೆಸಲಾಯಿತು. ವಿಜಯಪುರ ಜಿಲ್ಲೆಯಲ್ಲಿಯೂ ಕೇಂದ್ರ ಅಧ್ಯಯನ ತಂಡ ಬೆಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಸಿಂಧಗಿ ತಾಲೂಕಿನ ರಾಂಪುರ, ಕೋರಹಳ್ಳಿ ಗ್ರಾಮಗಳಲ್ಲಿ ತೊಗರಿ, ಹತ್ತಿ ಬೆಳೆ ಹಾನಿ ಬಗ್ಗೆ ಅಧಿಕಾರಿಗಳು ಮತ್ತು ರೈತರಿಂದ ಮಾಹಿತಿ ಪಡೆಯಲಾಯಿತು. ಬಳಿಕ ಸಿಂಧಗಿ ತಹಸೀಲ್ದಾರ್ ಕಚೇರಿಯಲ್ಲಿ ಏರ್ಪಡಿಸಿದ್ದ ಸಭೆಯಲ್ಲಿ ಜಿಲ್ಲಾಧಿಕಾರಿ ಪಿ ಸುನೀಲ್ ಕುಮಾರ್ ಕೇಂದ್ರ ಅಧ್ಯಯನ ತಂಡಕ್ಕೆ ಸಮಗ್ರ ಮಾಹಿತಿ ನೀಡಿದರು. ಉಡುಪಿ ಜಿಲ್ಲೆಯಲ್ಲಿ ಕೇಂದ್ರ ಅಧ್ಯಯನ ತಂಡ ಇಂದು ಬೆಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿತು. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಏರ್ಪಡಿಸಿದ್ದ ಸಭೆಯಲ್ಲಿ ಶಾಸಕರಾದ ರಘುಪತಿ ಭಟ್, ಲಾಲಾಜಿ ಆರ್ ಮೆಂಡನ್ ಮತ್ತಿತರರು ಪಾಲ್ಗೊಂಡಿದ್ದರು. ರಾಜ್ಯದ 30 ಜಿಲ್ಲೆಗಳ ಗ್ರಾಮ ಪಂಚಾಯಿತಿಗಳಿಗೆ 2 ಹಂತಗಳಲ್ಲಿ ನಡೆಯಲಿರುವ ಚುನಾವಣೆಗೆ ಅಧಿಕಾರಿಗಳು ಭರದ ಸಿದ್ದತೆ ನಡೆಸಿದ್ದಾರೆ. ಇದೇ 22ರಂದು ಮೊದಲ ಹಂತ ಹಾಗೂ 27ರಂದು 2ನೇ ಹಂತದಲ್ಲಿ ಚುನಾವಣೆ ನಡೆಯಲಿದೆ. ಮೊದಲ ಹಂತದಲ್ಲಿ 113 ತಾಲೂಕುಗಳ 2930 ಗ್ರಾಮ ಪಂಚಾಯಿತಿಗಳು ಹಾಗೂ 2ನೇ ಹಂತದಲ್ಲಿ 113 ತಾಲೂಕುಗಳ 2832 ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ನಡೆಯಲಿದೆ. ಮೊದಲ ಹಂತದ ಚುನಾವಣೆಗೆ ನಾಮಪತ್ರ ಹಿಂಪಡೆಯಲು ಇಂದು ಕಡೆಯ ದಿನ. ಈಗಾಗಲೇ ನಾಮಪತ್ರಗಳ ಪರಿಶೀಲನೆ ನಡೆದಿದ್ದು, ಮೊದಲ ಹಂತದ ಚುನಾವಣಾ ಕಣದಲ್ಲಿರುವ ಅಭ್ಯರ್ಥಿಗಳು ಹಾಗೂ ಅವಿರೋಧವಾಗಿ ಆಯ್ಕೆಯಾದ ಅಭ್ಯರ್ಥಿಗಳ ಪ್ರಕಟಣೆಯು ಇಂದು ಪ್ರಕಟವಾಗಲಿದೆ. ಶಾಂತಿಯುತ ಮತದಾನಕ್ಕಾಗಿ ಒಟ್ಟು 5847 ಚುನಾವಣಾಧಿಕಾರಿಗಳನ್ನು ನೇಮಿಸಲಾಗುತ್ತಿದ್ದು, 6085 ಸಹಾಯಕ ಚುನಾವಣಾಧಿಕಾರಿಗಳನ್ನು ನೇಮಿಸಲಾಗಿದೆ. 2ನೇ ಹಂತದ ಚುನಾವಣೆ ಇದೇ 27ರಂದು ನಡೆಯಲಿದ್ದು, ನಾಮಪತ್ರ ಸಲ್ಲಿಸಲು ನಾಳೆ ಕಡೆಯ ದಿನವಾಗಿದೆ. ಇದೇ 17ರಂದು ಉಮೇದುವಾರಿಕೆ ಪರಿಶೀಲನೆ ನಡೆಯಲಿದ್ದು, 19ರಂದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನವಾಗಿದೆ. ಇದೇ 30ರಂದು ತಾಲೂಕು ಕೇಂದ್ರಗಳಲ್ಲಿ ಫಲಿತಾಂಶ ಪ್ರಕಟವಾಗಲಿದೆ. ಬೀದರ್ ಜಿಲ್ಲೆಯಲ್ಲಿ ಮಾತ್ರ ವಿದ್ಯುನ್ಮಾನ ಮತಯಂತ್ರಗಳನ್ನು ಬಳಸಲಾಗುತ್ತಿದ್ದು, ಉಳಿದೆಡೆ ಮತಪತ್ರಗಳನ್ನು ಬಳಕೆ ಮಾಡಲಾಗುತ್ತಿದೆ. ಒಟ್ಟು 2,96,15,048 ಮತದಾರರು ತಮ್ಮ ಹಕ್ಕು ಚಲಾಯಿಸಲಿದ್ದಾರೆ.
ಇದೇ 10ರಂದು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದ್ದ ವಿಧಾನ ಪರಿಷತ್ತಿನ 142ನೇ ಅಧಿವೇಶನದ ಉಪವೇಶನವನ್ನು ನಾಳೆ ಬೆಳಗ್ಗೆ 11 ಗಂಟೆಗೆ ಪುನಃ ಕರೆಯಲಾಗಿದೆ. ಸರ್ಕಾರದ ಸೂಚನೆ ಮೇರೆಗೆ ವಿಧಾನ ಪರಿಷತ್ತಿನ ಕಾರ್ಯದರ್ಶಿ ಕೆಆರ್ ಮಹಾಲಕ್ಷ್ಮಿ ಪ್ರಕಟಣೆ ಹೊರಡಿಸಿದ್ದು, ಶಾಸಕರು, ಅಧಿಕಾರಿಗಳು ಸಭೆಗೆ ಹಾಜರಾಗುವಂತೆ ಸೂಚಿಸಲಾಗಿದೆ. ಸಭಾಪತಿಗಳ ವಿರುದ್ಧ ಆಡಳಿತ ಪಕ್ಷವು ಅವಿಶ್ವಾಸ ನಿರ್ಣಯ ಮಂಡಿಸುವ ನಿರೀಕ್ಷೆಯಿದ್ದು, ವಿಧಾನಸಭೆಯಲ್ಲಿ ಅಂಗೀಕೃತವಾಗಿರುವ ಗೋಹತ್ಯೆ ಕಾಯ್ದೆ ಕುರಿತು ಚರ್ಚಿಸುವ ಸಾಧ್ಯತೆಯಿದೆ. ಎಪಿಎಂಸಿ ತಿದ್ದುಪಡಿ ಕಾಯ್ದೆಯಿಂದ ರೈತರಿಗೆ ಅನುಕೂಲವಾಗಲಿದೆ. ರೈತರು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಲು ಸರ್ವ ಸ್ವತಂತ್ರ ಹೊಂದಿದ್ದಾರೆ ಎಂದು ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ಮೈಸೂರಿನಲ್ಲಿಂದು ತಿಳಿಸಿದ್ದಾರೆ. ಈ ಹಿಂದೆ ಎಪಿಎಂಸಿಯಲ್ಲಿ ಮಾತ್ರ ರೈತರು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡುತ್ತಿದ್ದರು. ಈಗ ಒಳ್ಳೆಯ ಬೆಲೆ ಸಿಗುವ ಸ್ಥಳಗಳಲ್ಲಿ ಮಾರಾಟ ಮಾಡಬಹುದು. ಬೆಂಬಲ ಬೆಲೆ ವ್ಯವಸ್ಥೆ ಮುಂದುವರಿಯಲಿದೆ ಎಂದು ತಿಳಿಸಿದರು. ರಾಜ್ಯದ 4 ಕಂದಾಯ ವಿಭಾಗಗಳಲ್ಲಿ ಸಭೆ ನಡೆಸಿ ಎಪಿಎಂಸಿ ಕಾಯ್ದೆ ತಿದ್ದುಪಡಿ ರೈತರಿಗೆ ಯಾವ ರೀತಿ ಸಹಕಾರಿಯಾಗಲಿದೆ ಎಂಬುದರ ಬಗ್ಗೆ ಅರಿವು ಮೂಡಿಸಲಾಗುವುದು ಎಂದು ಸೋಮಶೇಖರ್ ತಿಳಿಸಿದರು. ರೈತ ಬೆಳೆ ಬೆಳೆದದ್ದನ್ನ ಎಪಿಎಂಸಿಲೇ ಮಾರಾಟ ಮಾಡಬೇಕು ಅಂತಕ್ಕಂಥದ್ದಿತ್ತು. ಈಗ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ತೆಗೆದಿರ್ತಕ್ಕಂಥದ್ದು ಎಲ್ಲಿ ಬೇಕಾದರೂ ಮಾರಾಟ ಮಾಡಲಿ, ಒಳ್ಳೆ ಬೆಳೆ ಸಿಕ್ಕಲಿ ಅಂತಕ್ಕಂಥದ್ದು ಉದ್ದೇಶ ಇಟ್ಕೊಂಡಿದ್ದಾರೆ. ಎಪಿಎಂಸಿ ಹೊರಗಡೆ ಮಾರಾಟ ಮಾಡಿದ್ರೆ ಪೆನಾಲ್ಟಿ ಆಗ್ತಕ್ಕಂಥದ್ದು ತೆಗೆದಿದ್ದಾರೆ. ಬೆಂಬಲ ಬೆಲೆ ಏನಿತ್ತು ಅದು ಹಿಂದೆನೂ ಇತ್ತು, ಈಗಲೂ ಇದೆ, ಮುಂದೆನೂ ಇದೆ. ಇದು ರೈತರಿಗೋಸ್ಕರ ಮಾಡಿರ್ತಕ್ಕಂಥ ಕಾನೂನು. ರೈತರಿಗೆ ಅನುಕೂಲ ಆಗಲಿ, ರೈತರು ಬೆಳೆ ಏನು ಬೆಳೀತಾರೆ ಅವ್ರಿಗೆ ಒಳ್ಳೆ ಬೆಲೆ ಸಿಕ್ಕಲಿ ಅಂತಕ್ಕಂಥದ್ದಿದೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಪ್ರಸಿದ್ಧ ಕುರುಡುಮಲೆ ಗ್ರಾಮದ ವಿನಾಯಕ ದೇವಾಲಯಕ್ಕೆ ಕೇಂದ್ರ ಗಣಿ ಮತ್ತು ಕಲ್ಲಿದ್ದಲು ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಕೋಲಾರ ಸಂಸದ ಮುನಿಸ್ವಾಮಿ, ಸ್ಥಳೀಯ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು. ಬಳಿಕ ಪ್ರಹ್ಲಾದ್ ಜೋಶಿ, ಕೋವಿಡ್ ಸಂದಿಗ್ಧ ಸಂದರ್ಭದಲ್ಲಿಯೂ ದೇಶದಲ್ಲಿ ಆರ್ಥಿಕತೆ ಚೇತರಿಕೆ ಕಾಣುತ್ತಿದೆ. ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರೈತರಿಗೆ ಹಲವಾರು ಕಾಯ್ದೆಗಳನ್ನು ಜಾರಿಗೆ ತಂದಿದೆ. ಎಪಿಎಂಸಿ ಕಾಯ್ದೆಯಿಂದ ಮಧ್ಯವರ್ತಿಗಳನ್ನು ದೂರ ಮಾಡಿ ಅನ್ನದಾತರ ಶ್ರೇಯೋಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದರು. ಕೋಲಾರದ ಚಿನ್ನದ ಗಣಿ ಪುನರಾರಂಭ ಕುರಿತು ಮಾತನಾಡಿದ ಸಚಿವರು, ಈಗಾಗಲೇ ಪರಿಶೋಧನೆ ನಡೆಸಲು ಆದೇಶ ಮಾಡಿದ್ದೇನೆ. ಶೀಘ್ರದಲ್ಲೇ ವರದಿ ಬರಲಿದೆ. ನಂತರ ಖುದ್ದು ಭೇಟಿ ನೀಡುವೆ ಎಂದರು. ರೈತರನ್ನ ಒಂದು ರೀತಿಯಲ್ಲಿ ಅವರು ಗೋಣು ಮುರಿಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ಆದ್ದರಿಂದ ದಯವಿಟ್ಟು ಅವರು ಸಹಕರಿಸಿ ಅನ್ನುವಂಥ ವಿನಂತಿ. ಗೋ ಹತ್ಯೆ ಆಗಬಾರದು ಅನ್ನುವಂಥ ನಂಬಿಕೆಯನ್ನು ಉಳ್ಳಂತ, ಶ್ರದ್ಧೆ ಉಳ್ಳಂತ ಜನ ದೇಶದಲ್ಲಿ ಇದ್ದಾರೆ. ಇದು ಭಾವನೆ ಪ್ರಶ್ನೆ. ಹಾಗಾಗಿ ಇದರ ಬಗ್ಗೆ ಗೋಹತ್ಯೆ ನಿಷೇಧ ಕಾಯ್ದೆ ಬಗ್ಗೆ ಪ್ರತಿಕ್ರಿಯಿಸಿದ ಪ್ರಹ್ಲಾದ್ ಜೋಶಿ, ಗೋಹತ್ಯೆ ಭಾವನೆಯ ಪ್ರಶ್ನೆಯಾಗಿದ್ದು ಈ ಬಗ್ಗೆ ಚರ್ಚೆಯ ಅಗತ್ಯವಿಲ್ಲ ಎಂದು ತಿಳಿಸಿದರು. ಅವರ ಭಾವನೆ ಅಂತಿಮ. ಹಾಗಾಗಿ ಆ ಭಾವನೆಯನ್ನು ಗಮನಿಸಿ ಭಾರತೀಯ ಜನತಾ ಪಾರ್ಟಿ, ನಮ್ಮ ಸರ್ಕಾರ, ಯಡಿಯೂರಪ್ಪನವರ ನೇತೃತ್ವ ಸರ್ಕಾರ ನಮ್ಮ ಪ್ರಣಾಳಿಕೆಯಲ್ಲಿದ್ದದನ್ನು ನಾವು ಮಾಡಿ. ವಿವಿಧ ರಾಜ್ಯಗಳ 18 ರೈತ ಸಂಘಟನೆಗಳ ಪ್ರತಿನಿಧಿಗಳೊಂದಿಗೆ ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಇಂದು ಸಂವಾದ ನಡೆಸಿದರು. ಸಭೆಯ ಬಳಿಕ ಕೃಷಿ ಸುಧಾರಣಾ ಕಾನೂನುಗಳು ರೈತರಿಗೆ ಪೂರಕವಾಗಿದ್ದು, ಇದರಲ್ಲಿನ ನೀತಿ ಮತ್ತು ನಿಯಮಗಳು ಕೃಷಿಕರ ಹಿತ ಕಾಪಾಡುತ್ತವೆ. ರೈತರು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಲು ಸ್ವಾತಂತ್ರ್ಯ ದೊರಕಿಸಿಕೊಟ್ಟಿವೆ ಎಂದರು. ರೈತ ಪ್ರತಿನಿಧಿಗಳು ಕೃಷಿ ಕಾನೂನುಗಳ ಕುರಿತು ಯಾವುದೇ ಸಂದರ್ಭದಲ್ಲೂ ಚರ್ಚೆ ನಡೆಸಲು ಮುಂದೆ ಬಂದರೆ ಸರ್ಕಾರ ಸಿದ್ಧವಿದೆ ಎಂದು ಹೇಳಿದರು. उनका प्रस्ताव आएगा तो निश्चित रूप से सरकार बातचीत करेगी. अभी तक किसानों की ओर से कोई प्रस्ताव नहीं है. मैंने कहा ना कि सरकार बातचीत के लिए तैयार है. जैसे ही प्रस्ताव आएगा तो हम बातचीत करेंगे. ಕಿಸಾನೋ ಕೆ ಜೀವನ. ಕೃಷಿ ಸಮನ್ವಯ ಸಮಿತಿ ಸದಸ್ಯ ಗುಣವಂತ್ ಪಾಟೀಲ್, ಕೃಷಿ ಕಾನೂನುಗಳ ಮೂಲಕ ಸರ್ಕಾರ ರೈತರ ಹಿತ ಕಾಯುತ್ತಿದೆ. ಇದನ್ನು ಸಂಪೂರ್ಣವಾಗಿ ನಾವು ಸಮರ್ಥಿಸಿಕೊಳ್ಳುತ್ತೇವೆ ಎಂದು ಅಭಿಪ್ರಾಯಪಟ್ಟರು. ಇಂದು ಬೆಳಗ್ಗೆ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಹಾಗೂ ಸಚಿವ ಪಿಯೂಷ್ ಗೋಯಲ್ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿಯಾಗಿ ಪರಿಸ್ಥಿತಿಯ ಬಗ್ಗೆ ವಿವರಣೆ ನೀಡಿದರು. क्लॉज बाय क्लॉज चर्चा करें और हम लोगों ने जो अपनी तरफ से प्रस्ताव दिए हैं उन पर उनका क्या मत है वो व्यक्त करेंगे तो निश्चित रूप से हम लोग चर्चा को आगे बढ़ाएंगे. ಕೇಂದ್ರ ಸರ್ಕಾರ ಕೃಷಿ ಕಾನೂನುಗಳ ಕುರಿತು ರೈತರೊಂದಿಗೆ ಮುಕ್ತ ಮಾತುಕತೆ ನಡೆಸಲು ಸಿದ್ಧವಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಮಂಡಳದ 93ನೇ ವಾರ್ಷಿಕ ಸಭೆಯಲ್ಲಿ ಅವರು ರೈತರ ಅಭ್ಯುದಯಕ್ಕಾಗಿ ನೂತನ ಕೃಷಿ ಕಾನೂನುಗಳನ್ನು ಜಾರಿಗೆ ತರಲಾಗಿದೆ ಎಂದರು. ಕೋವಿಡ್-19 ಸಾಂಕ್ರಾಮಿಕದ ಸಮಯದಲ್ಲಿ ಭಾರತ ವಿಶ್ವವೇ ಮೆಚ್ಚುವಂತೆ ಕಾರ್ಯನಿರ್ವಹಿಸಿದೆ. ಸಂಘ ಸಂಸ್ಥೆಗಳು ಸಂಕಷ್ಟದಲ್ಲಿರುವ ಜನರಿಗೆ ಊಟ ನೀಡಲು ಮುಂದೆ ಬಂದಿವೆ.
ವೈದ್ಯರು, ಆರೋಗ್ಯ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಶಕ್ತಿ ಮೀರಿ ಕಾರ್ಯನಿರ್ವಹಿಸಿದ್ದಾರೆ ಎಂದರು. ಕೋವಿಡ್-19 ಸನ್ನಿವೇಶದಲ್ಲಿ ಪಿಪಿಇ ಕಿಟ್, ಮಾಸ್ಕ್, ಮೂಲಸೌಕರ್ಯಗಳು, ಐಸಿಯು ಹಾಸಿಗೆಗಳನ್ನು ತ್ವರಿತವಾಗಿ ತಯಾರಿಸುವ ಸವಾಲನ್ನು ಭಾರತ ಹೊಂದಿತ್ತು. ಇಂದು ಈ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತಿದೆ ಎಂದರು. In our fight against COVID-19 and inspired India with all Indians participated together as a nation. The role of citizens in successful implementation of the lockdown in order to contain the initial spread of the virus was no mean achievement. Voluntary organizations came forward to provide food, medicines and essential supplies in lockdown. Civil society contributed by taking care of the needy and the individuals stood by each other, many times organizing tiffin services for migrants. It was amazing the devotion of duty showed by our frontline COVID warriors, including doctors, healthcare workers, ASHA workers, sanitation staff, etc. earned the adoration of the entire nation. The government acknowledged this indomitable spirit of the entire nation. ಅಂತಾರಾಷ್ಟ್ರೀಯ ಕೊರೋನಾ ವೈರಸ್ ಕಿರುಚಿತ್ರೋತ್ಸವ ಸಮಾರಂಭವನ್ನು ದೆಹಲಿಯಲ್ಲಿ ಆಯೋಜಿಸಲಾಗಿದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್, ಕೊರೋನಾ ವೈರಸ್ ಕುರಿತ ಕಿರುಚಿತ್ರಗಳು ಕೋವಿಡ್-19 ಪರಿಣಾಮವನ್ನು ಬಿಂಬಿಸುತ್ತಿವೆ, ವಿಶ್ವದಲ್ಲಿ ಉಂಟಾದ ತಲ್ಲಣಗಳು ಹಾಗೂ ಬದಲಾವಣೆಗಳನ್ನು ಸಾದರಪಡಿಸಿವೆ ಎಂದರು. ಕೊರೋನಾ ಕಾಲದಲ್ಲೂ ಜನರ ಪ್ರತಿಭೆ ಜಾಗೃತವಾಗಿತ್ತು. ಯಾವುದೇ ಸಂಕಟಕ್ಕೆ ಪರಿಹಾರ ಹುಡುಕುವುದೇ ಮಾನವನ ವಿಶೇಷತೆ ಎಂದ ಅವರು, ಕೊರೋನಾ ವೈರಸ್ ಹೆಸರಿನಲ್ಲಿ ಕಿರುಚಿತ್ರೋತ್ಸವ ಮಾಡುವ ಕಲ್ಪನೆಯೇ ಅದ್ಭುತ ಎಂದು ಅಭಿಪ್ರಾಯಪಟ್ಟರು. ಕೋವಿಡ್-19 ಸಾಂಕ್ರಾಮಿಕದ ಅಪಾಯವನ್ನು ಭಾರತ ಮೊದಲ ಹಂತದಲ್ಲೇ ಗುರುತಿಸಿದ್ದರಿಂದ ಹೆಚ್ಚಿನ ಜೀವಹಾನಿ ಸಂಭವಿಸಲಿಲ್ಲ. ದೇಶದಲ್ಲಿ ವೈರಸ್ಗೆ ವಿವಿಧ ಹಂತಗಳಲ್ಲಿ ಲಸಿಕೆ ಪ್ರಯೋಗ ಸಾಗಿದ್ದು, ಕೆಲವೇ ದಿನಗಳಲ್ಲಿ ಈ ಸಂದಿಗ್ಧತೆಯಿಂದ ಹೊರಬರುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ಲಸಿಕೆ ಪಡೆದ ಮೊದಲ 2 ತಿಂಗಳ ಕಾಲ ಎಚ್ಚರಿಸಬೇಕು. ಲಸಿಕೆ ಪಡೆದ ಮೇಲೆ ಪ್ರತಿಯೊಬ್ಬರೂ ಮೈಮರೆಯುವಂತಿಲ್ಲ ಎಂದು ತಿಳಿಸಿದರು. तो लोग घर में बैठे बहुत समय, लॉकडाउन हुआ कहीं 2 महीने 3 महीने, अभी यूरोप में भी कुछ जगह चल रहा है, तो कुल मिला के बाहर न जाए, इसलिए लोग घरों में ज्यादा रहने लगे, तो टीवी भी ज्यादा देखने लगे, रेडियो ज्यादा सुनने लगे. ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಮುಖ್ತಾರ್ ಅಬ್ಬಾಸ್ ನಖ್ವಿ, ಕೊರೋನಾ ವೈರಸ್ ನಿಯಂತ್ರಣದಲ್ಲಿ ಭಾರತವು ವಿಶ್ವವೇ ಮೆಚ್ಚುವಂತೆ ಕಾರ್ಯನಿರ್ವಹಿಸಿದೆ. ಕೊರೋನಾ ಕಾಲದಲ್ಲಿ ಯಾವ ರೀತಿಯ ಘಟನೆಗಳು ನಡೆದವು ಎನ್ನುವ ದಾಖಲೆಗೆ ಈ ಕಿರುಚಿತ್ರಗಳು ಸಾಕ್ಷಿಯಾಗಲಿವೆ ಎಂದರು. ಕಳೆದ 14 ದಿನಗಳಿಂದ ನಡೆದ ವರ್ಚುವಲ್ ಚಿತ್ರೋತ್ಸವದಲ್ಲಿ 108 ದೇಶಗಳ 2855 ಕಿರುಚಿತ್ರಗಳನ್ನು ಪ್ರದರ್ಶಿಸಲಾಗಿದೆ. भारत ने बहुत अच्छे तरीके से संभाला. अनेक देशों के प्रमुख नेता हमने देखे, राष्ट्राध्यक्ष जिनको खुद को कोरोना हुआ, उसमें मुद्दा नहीं है, लेकिन वो मानने को ही तैयार नहीं थे कि कोरोना करके कुछ है. लेकिन हमारे देश में लोगों ने बहुत बखूबी इसको जो है वो मजबूती के साथ निभाया. इसके साथ ही साथ आज जो है वो पूरे दुनिया भर के इतनी बड़ी संख्या में जो फिल्में आई हैं, जो शॉर्ट फिल्में, उन्होंने अपने देशों में, उनके देश में इस काल में, कोरोना काल में क्या क्या गतिविधियां हुई, किस तरह से हम लोगों को जागरूक किया गया, किस तरह से लोगों ने खुद संयम और सावधानी बरती, वो सारी फिल्मों में होगा. मेरा देखना नहीं हुआ, लेकिन मौका लगेगा तो जरूर उसको देखेंगे. मैं एक बार फिर से जो है वो पूरी इस जूरी को, देवेंद्र खंडेलवाल जी और उनकी पूरी टीम को बहुत बहुत बधाई देता हूं कि उन्होंने बहुत ही अच्छा, बहुत ही साहसिक और बहुत ही सार्थक ये काम किया है. इससे न केवल मेरे देश में क्या क्या इस कोरोना काल में हुआ उसकी लोगों को जानकारी मिले, क्योंकि ये तो एक इतिहास होगा. ನೀತಿ ಆಯೋಗವು ಸಾರ್ವಜನಿಕರ ಆರೋಗ್ಯದ ಕುರಿತು ಭಾರತದಲ್ಲಿ ಸಾರ್ವಜನಿಕ ಆರೋಗ್ಯ 2035 ಎನ್ನುವ ವರದಿಯನ್ನು ಇಂದು ಬಿಡುಗಡೆ ಮಾಡಿದೆ. ಈ ಸಂದರ್ಭದಲ್ಲಿ ನೀತಿ ಆಯೋಗದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಮಿತಾಬ್ ಕಾಂತ್, ಉಪಾಧ್ಯಕ್ಷ ಡಾ ರಾಜೀವ್ ಕುಮಾರ್,
ಮತ್ತು ಸದಸ್ಯ ಡಾ ವಿನೋದ್ ಕೆ ಪಾಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಆಯುಷ್ಮಾನ್ ಭಾರತ್ ಯೋಜನೆಯಡಿ 3 ಸ್ತರಗಳ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ರೂಪಿಸುವ ಮೂಲಕ ಜನರ ಆರೋಗ್ಯದ ಸ್ಥಿತಿಗತಿ ಮೇಲೆ ಕಣ್ಗಾವಲು ಇರಿಸುವ ಭಾರತದ ದೃಷ್ಟಿಕೋನವನ್ನು ಈ ವರದಿ ಒಳಗೊಂಡಿದೆ. ವಿಸ್ತರಿತ ಆರೋಗ್ಯ ಜಾಲ ಸೃಷ್ಟಿಸುವುದು ಹಾಗೂ ಪ್ರಯೋಗಾಲಯಗಳ ಸಾಮರ್ಥ್ಯ ವೃದ್ಧಿಸುವ ಅಗತ್ಯವನ್ನು ಈ ಶ್ವೇತಪತ್ರ ಉಲ್ಲೇಖಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಗುಜರಾತ್ನ ಕಚ್ ಪ್ರದೇಶದ ಧೋರ್ಡೋಗೆ ಭೇಟಿ ನೀಡಲಿದ್ದು ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ಹೈಬ್ರಿಡ್ ನವೀಕರಿಸಬಹುದಾದ ಇಂಧನ ಪಾರ್ಕ್ ಮತ್ತು ಸಂಪೂರ್ಣ ಸ್ವಯಂಚಾಲಿತ ಹಾಲು ಸಂಸ್ಕರಣೆ ಮತ್ತು ಪ್ಯಾಕಿಂಗ್ ಘಟಕದ ಕಾಮಗಾರಿಗೆ ಪ್ರಧಾನಿ ಚಾಲನೆ ನೀಡಲಿದ್ದಾರೆ. ಕಚ್ ಪ್ರದೇಶದ ಮಾಂಡ್ವಿಯಲ್ಲಿ ಸಮುದ್ರದ ನೀರಿನಿಂದ ಉಪ್ಪನ್ನು ಹಿಂಗಿಸಿ ಕುಡಿಯುವ ನೀರನ್ನಾಗಿ ಪರಿವರ್ತಿಸುವ ಮಹತ್ವದ ಯೋಜನೆಗೆ ಪ್ರಧಾನಿ ಶಂಕುಸ್ಥಾಪನೆ ಮಾಡಲಿದ್ದಾರೆ. ದಿನಕ್ಕೆ 10 ಕೋಟಿ ಲೀಟರ್ ಸಾಮರ್ಥ್ಯವಿರುವ ಘಟಕ ಇದಾಗಿದೆ. ಪೂರ್ವ ಲಡಾಖ್ನಲ್ಲಿ ಸಂದಿಗ್ಧ ಸ್ಥಿತಿಯನ್ನು ಎದುರಿಸಲು ಭಾರತೀಯ ಸೇನೆ ಸರ್ವಸನ್ನದ್ದವಾಗಿದೆ ಎಂದು 3 ಸೇನಾಪಡೆಗಳ ಮುಖ್ಯಸ್ಥ ಬಿಪಿನ್ ರಾವತ್ ಹೇಳಿದ್ದಾರೆ. ಕೋಲ್ಕತ್ತಾದಲ್ಲಿ ಅವರು ಲದಾಖ್ನಲ್ಲಿ ಸದ್ಯ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ, ಯಾವುದೇ ರೀತಿಯ ಸನ್ನಿವೇಶ ಎದುರಿಸಲು ಭಾರತವು ಸಿದ್ಧವಿದೆ ಎಂದರು. And based on that, there is some development activity which has been ongoing in Tibet Autonomous Region of China. Well, every nation will continue to prepare for ensuring its security based on their strategic interests. And I don't think there should be much concern in that, because we on our side are also carrying out similar activity, and I wish to assure you that we are fully prepared for any eventuality that we may be faced with. ಇಂದು ರಾಷ್ಟ್ರೀಯ ಇಂಧನ ಸಂರಕ್ಷಣಾ ದಿನ. ಪ್ರತಿಯೊಬ್ಬ ನಾಗರಿಕನು ಇಂಧನವನ್ನು ಮಿತವಾಗಿ ಬಳಸುವುದರ ಜೊತೆಗೆ ಮರುಬಳಕೆ ಹಾಗೂ ಸಂರಕ್ಷಣೆ ಮಾಡಬೇಕೆಂದು ಅರಿವು ಮೂಡಿಸುವ ಈ ದಿನವನ್ನು ರಾಷ್ಟ್ರೀಯ ಇಂಧನ ಸಂರಕ್ಷಣಾ ದಿನವೆಂದು ಘೋಷಿಸಲಾಗಿದೆ. ಕೇಂದ್ರ ಪೆಟ್ರೋಲಿಯಂ ಖಾತೆ ಸಚಿವ ಧರ್ಮೇಂದ್ರ ಪ್ರಧಾನ್ ಇಂಧನ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸುವುದರ ಜೊತೆಗೆ ಹವಾಮಾನ ಬದಲಾವಣೆಯಿಂದಾಗುವ ಸಮಸ್ಯೆಗಳನ್ನು ನಿಭಾಯಿಸಲು ಇಂಧನವನ್ನು ಸಮರ್ಥವಾಗಿ ಬಳಸಿಕೊಳ್ಳುವ ಅಗತ್ಯವಿದೆ, ಸುಸ್ಥಿರ ಮತ್ತು ಸುರಕ್ಷಿತ ಭವಿಷ್ಯಕ್ಕಾಗಿ ಇಂಧನವನ್ನು ಸಂರಕ್ಷಿಸೋಣ ಎಂದು ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ದೇಶಾದ್ಯಂತ ಕೊರೋನಾ ಸೋಂಕಿತರ ಪ್ರಮಾಣ ಕ್ರಮೇಣ ಇಳಿಕೆಯಾಗುತ್ತಿದೆ. ಕಳೆದ 8 ದಿನಗಳಿಂದ ಸೋಂಕಿನಿಂದ ಮೃತಪಟ್ಟವರ ಸಂಖ್ಯೆ 500ಕ್ಕಿಂತ ಕಡಿಮೆಯಿದೆ. ಕಳೆದ 24 ಗಂಟೆಗಳಲ್ಲಿ 27,071 ಕೊರೋನಾ ಸೋಂಕು ಪ್ರಕರಣಗಳು ಪತ್ತೆಯಾಗಿದ್ದು, ಒಟ್ಟು ಸೋಂಕಿತರ ಸಂಖ್ಯೆ 98,84,100ಕ್ಕೆ ಏರಿಕೆಯಾಗಿದೆ. ಸೋಂಕಿತರ ಚೇತರಿಕೆ ಪ್ರಮಾಣದಲ್ಲಿ ಏರಿಕೆಯಾಗುತ್ತಿದೆ. ನಿನ್ನೆ 30,695 ಮಂದಿ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದು, ಒಟ್ಟು 93,88,159 ಸೋಂಕಿತರು ಗುಣಮುಖರಾಗಿದ್ದಾರೆ. ಇದರೊಂದಿಗೆ ಚೇತರಿಕೆ ಪ್ರಮಾಣ 94.98ಕ್ಕೆ ಹೆಚ್ಚಳವಾಗಿದೆ. ಇದುವರೆಗೂ ಒಟ್ಟು 1,43,355 ಮಂದಿ ಸಾವನ್ನಪ್ಪಿದ್ದಾರೆ. ಮರಣ ದರ 1.45ಕ್ಕೆ ತಗ್ಗಿದೆ. 3,52,586 ಸೋಂಕಿತರು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಸಕ್ರಿಯ ಪ್ರಕರಣಗಳ ಸಂಖ್ಯೆ 3.57ಕ್ಕೆ ಇಳಿಕೆಯಾಗಿದೆ. ನದಿಗಳ ಸ್ವಚ್ಛತೆ ಹಾಗೂ ಮರುಪೂರಣಕ್ಕಾಗಿ ಭಾರತ ಕೈಗೊಂಡ ಪ್ರಯತ್ನಗಳನ್ನು ಅಂತಾರಾಷ್ಟೀಯ ಬ್ಯಾಂಕ್ ಶ್ಲಾಘಿಸಿದೆ. ಪುನರ್ ನಿರ್ಮಾಣ ಹಾಗೂ ಅಭಿವೃದ್ಧಿ ಅಂತಾರಾಷ್ಟೀಯ ಬ್ಯಾಂಕ್ನ ಹಿರಿಯ ಜಲತಜ್ಞ ಝೇವಿಯರ್ ಚಾವೆಡ್ ಬ್ಯೂಷನ್ ನೀರು ಪೂರೈಕೆ, ಸ್ವಚ್ಛತೆ ಮತ್ತು ಜಲ ಮರುಪೂರಣದಲ್ಲಿ ಭಾರತದ ಪ್ರಯತ್ನಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕೇವಲ 5 ವರ್ಷಗಳ ಹಿಂದೆ ಭಾರತದಲ್ಲಿ ಬಯಲು ಶೌಚದ ಸಮಸ್ಯೆ ತೀವ್ರವಾಗಿತ್ತು. ಸುಮಾರು 55 ಕೋಟಿ ಜನ ಬಯಲು ಶೌಚವನ್ನೇ ಆಶ್ರಯಿಸಿದ್ದರು. ಭಾರತ ಸರ್ಕಾರ ಕೈಗೊಂಡ ವ್ಯಾಪಕ ಕ್ರಮಗಳಿಂದಾಗಿ ಈಗ ಚಿತ್ರಣ ಬದಲಾಗಿದೆ. ಇದರಿಂದ ಜನರ ದೃಷ್ಟಿಕೋನದಲ್ಲೂ ಬದಲಾವಣೆಯಾಗಿದೆ ಎಂದವರು ಶ್ಲಾಘಿಸಿದ್ದಾರೆ. ಕಂಪ್ಯೂಟರ್ ಇತ್ತೀಚಿನ ದಿನಗಳಲ್ಲಿ ಅಸಾಧ್ಯವಾದುದನ್ನು ಸಾಧ್ಯವಾಗಿಸುತ್ತಿದೆ. ಕಲಾವಿದನ ಕಲ್ಪನೆಯನ್ನು ಕಂಪ್ಯೂಟರ್ನಲ್ಲಿ ಸಾಕಾರಗೊಳಿಸಲು ಇಂದು ಸಾಧ್ಯವಾಗಿದೆ. ಕೆಲವು ತಂತ್ರಾಂಶಗಳನ್ನು ಬಳಸಿ ಕಲಾವಿದರು ತಮ್ಮ ಕಲ್ಪನೆಗೆ ರೂಪು ನೀಡುತ್ತಿದ್ದಾರೆ. ಗಡಿ ಜಿಲ್ಲೆ ಕಾಸರಗೋಡಿನ ಕನ್ನಡಿಗ ಕಲಾವಿದರೊಬ್ಬರು ಕಂಪ್ಯೂಟರ್ ಕಲೆಗಾರಿಕೆಗೆ ಮಾನವೀಯತೆಯ ಸ್ಪರ್ಶ ನೀಡಿ ತಮ್ಮ ಕೈಚಳಕವನ್ನು ತೋರಿಸಿದ್ದಾರೆ. ಈ ಕುರಿತು ಒಂದು ವರದಿ. ಕವಿ ದ.ರಾ. ಬೇಂದ್ರೆಯವರು ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಎಂದು ಬರೆದಿದ್ದಾರೆ. ಆದರೆ ನೆರೆಯ ಕೇರಳದ ಕಾಸರಗೋಡಿನಲ್ಲಿ ಹುಟ್ಟಿ ಕರುನಾಡಿನಲ್ಲಿ ಜೀವನ ಕಟ್ಟಿಕೊಂಡಿರುವ ಕರ್ನಾಟಕ ಮೂಲದ ಕರಣ್ ಆಚಾರ್ಯರಿಗೆ ಕಲ್ಪನೆಗಳು
ಕಂಪ್ಯೂಟರ್ನಲ್ಲಿ ಮೂಡುತ್ತವೆ. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು ಎಂಬ ಮಾತಿನಂತೆ ಚಿತ್ರಕಲೆಯಲ್ಲಿ ಆಸಕ್ತಿ ಹೊಂದಿದ್ದ ತಾಯಿಯಿಂದ ಚಿತ್ರಕಲೆ ಕಲಿತು ರಾಮಾಯಣ ಮಹಾಭಾರತದ ಕಥೆಗಳನ್ನು ಕೇಳಿ ಬೆಳೆದ ಕರಣ್ ವಿನ್ಯಾಸ ಮಾಡಿದ ಬಜರಂಗಬಲಿಯ ಮುಖವಿರುವ ಚಿತ್ರ ಎಷ್ಟು ಸಂಚಲನ ಮೂಡಿಸಿದೆ ಎಂದರೆ, ಅದೆಷ್ಟು ಜನಪ್ರಿಯವಾಗಿದೆ ಎಂದರೆ ದೇಶಾದ್ಯಂತ ಲಕ್ಷಾಂತರ ವಾಹನಗಳ ಗಾಜನ್ನು ಅಲಂಕರಿಸಿದೆ. 2015 ಇದು ಅದು ಆಂಗ್ರಿ ಹನುಮಾನ್ ಅಂತ ಹೇಳ್ತಾರೆ. ಸೊ ಅದು ಆಟಿಟ್ಯೂಡ್ ಹನುಮಾನ್ ಅದು ಆಕ್ಚುಲಿ. ತುಂಬಾ ಜನ ಸ್ಟಿಕ್ಕರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅದಾದ್ಮೇಲೆ ಸ್ವಲ್ಪ ಜನ ಗುರುತಿಸ್ಕೊಂಡ್ರು, ಅಂದ್ರೆ ಇವರೇ ಮಾಡಿರೋದು ಅಂತ. ಓದಿನ ಬಳಿಕ ಚಿತ್ರಕಲಾವಿದರಾಗಿ ಮತ್ತು ಗ್ರಾಫಿಕ್ ಡಿಸೈನರ್ ಆಗಿ ವೃತ್ತಿ ಜೀವನ ಆರಂಭಿಸಿದ ಕರಣ್ ತಮ್ಮ ವಿಶಿಷ್ಟ ಕಲೆಯ ಸೊಬಗಿನ ಮೂಲಕ ಸಾಮಾಜಿಕ ತಾಣದಲ್ಲಿ ಸಾವಿರ ಜನರ ಮನಸೂರೆಗೊಂಡರು. ಹಳೆ ಕಥೆಗಳೆಲ್ಲ ಕೇಳ್ತಾ ಇದ್ದೆ, ರಾಮಾಯಣ ಮಹಾಭಾರತ ಅದೆಲ್ಲ ಅಜ್ಜಿಯ ತಾಯಿ ಅವರೆಲ್ಲ ಹೇಳ್ಕೊಳ್ತಿದ್ರು. ಸೊ ಅದು ಜಾಸ್ತಿ ಮೇ ಬಿ ಅದಕ್ಕೆ ಕೇಳೋ ಕಾರಣ ನಂದು ವರ್ಕ್ಸ್ ಮೇ ಬಿ ಆ ಥರ ಇರುತ್ತೆ. ಇವರ ಕುಂಚದಲ್ಲಿ ಕಂಪ್ಯೂಟರ್ನಲ್ಲಿ ಅರಳುತ್ತಿದ್ದ ಕಲೆ ಜನರಿಗೆ ವಿಶಿಷ್ಟ ಅನುಭವ ನೀಡುತ್ತದೆ. ಹೀಗಾಗಿಯೇ ಸಾಮಾಜಿಕ ಮಾಧ್ಯಮಗಳಲ್ಲಿ ಇವರಿಗೆ ದೊಡ್ಡ ಅಭಿಮಾನಿ ಪಡೆಯೇ ಇದೆ. ಇಂಥ ಕೆಲವು ಅಭಿಮಾನಿಗಳು ಸಲ್ಲಿಸುವ ಬೇಡಿಕೆಗಳಿಗೂ ಕರಣ್ ಸ್ಪಂದಿಸುತ್ತಾರೆ. ಈ ಬೇಡಿಕೆಗಳಲ್ಲಿ ಹಲವು ಕರುಣಾಜನಕ ಘಟನೆಗಳೂ ಇವೆ. ಆಸ್ಟ್ರೇಲಿಯಾದ ಒಬ್ಬ ತಾಯಿ ತನ್ನ ದಿವ್ಯಾಂಗ ಮಗುವಿನ ಚಿತ್ರವನ್ನು ಕರಣ್ ಅವರಿಗೆ ಕಳುಹಿಸಿ ತಮ್ಮ ಮಗನಿಗೆ ನಿಮ್ಮ ಕಲ್ಪನೆಯಲ್ಲಿ ಹೊಸ ರೂಪ ನೀಡಿ ಎಂದು ಮನವಿ ಮಾಡಿದ್ದರಂತೆ. ಆ ತಾಯಿಯ ಆಕಾಂಕ್ಷೆಗೆ ಸ್ಪಂದಿಸಿದ ಕರಣ್ ಆ ಚಿತ್ರಕ್ಕೆ ತಮ್ಮ ಗ್ರಾಫಿಕ್ ಸೇರಿಸಿ ಸೂಪರ್ ಮ್ಯಾನ್ ನಂತೆ ಎಡಿಟ್ ಮಾಡಿ ಮಾನವೀಯತೆಯ ಸ್ಪರ್ಶ ನೀಡಿದರು. ಒಬ್ಬರು ಸ್ಪೆಷಲ್ ಚೈಲ್ಡ್ ಅವರು ಆಸ್ಟ್ರೇಲಿಯಾದಲ್ಲೇ ಇದ್ದಾರೆ ಅಂತ ಕಮೆಂಟ್ ಹಾಕಿದ್ರು, ಅವರು ಮೆಸೇಜ್ ಮಾಡಿದ್ರು. ಆ ಹುಡುಗಾಗಿ ಖುಷಿ ಆಗೋ ಥರ ಏನಾದರೂ ಮಾಡ್ಬೋದಾ ಅಂತ, ಸೂಪರ್ ಹೀರೋ ಥರ. ಸೊ ಅದಕ್ಕೆ ತೋರ್ ಥರ ಒಂದು ಬಿಲ್ಡಿಂಗ್ ಮೇಲೆ ನಿಂತಿರೋ ಹಾಗೆ ಮಾಡಿದ್ದೆ. ಅದು ನೋಡಿದ್ರು, ಅವ್ರಿಗೂ ಖುಷಿ ಆಯಿತು. ಅವರು ಆಮೇಲೆ ಪ್ರಿಂಟ್ ತೆಗೆಸ್ಕೊಂಡ್ರಂತೆ, ಮಗುಗೂ ತೋರಿಸಿದ್ರಂತೆ. ಅದೇ ರೀತಿ ಯೋಧರೊಬ್ಬರ ಪತ್ನಿ ತಮ್ಮ ಪತಿ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು 1 ವರ್ಷದಿಂದ ಮನೆಗೆ ಬಂದಿಲ್ಲ. ಚಿಕ್ಕ ಮಕ್ಕಳು ತಂದೆಗಾಗಿ ಕಾಯುತ್ತಿದ್ದಾರೆ. ನಿಮ್ಮ ಕಲಾ ಕೌಶಲದಿಂದ ಒಂದು ಫ್ಯಾಮಿಲಿ ಫೋಟೋ ಮಾಡಿಕೊಡಿ ಎಂದು ಕೋರಿದರಂತೆ. ಯೋಧರ ಕುಟುಂಬದ ಈ ಬೇಡಿಕೆಗೆ ಸ್ಪಂದಿಸಿದ ಕರಣ್ ಆ ಚಿತ್ರಗಳಲ್ಲಿದ್ದ ಯೋಧ, ಆತನ ಪತ್ನಿ ಮತ್ತು ಮಕ್ಕಳನ್ನು ರಾಜ, ರಾಣಿ ಹಾಗೂ ರಾಜಕುಮಾರರಂತೆ ಎಡಿಟ್ ಮಾಡಿ ಕಳುಹಿಸಿದರು. ಯೋಧರ ಕುಟುಂಬಕ್ಕೆ ಆದ ಸಂತಸ ಅಷ್ಟಿಷ್ಟಲ್ಲ. ಇಂತಹ ಮನ ಕಲಕುವ ಹಲವು ಘಟನೆಗಳನ್ನು ಕರಣ್ ಸ್ಮರಿಸುತ್ತಾರೆ. ನಂದು ವರ್ಕ್ಸ್ ಎಲ್ಲ ಏನ್ ಮಾಡ್ತಾ ಇದ್ರು, ಫೇಸ್ಬುಕ್, ಟ್ವಿಟರ್ ಅಂತೆಲ್ಲ ಹಾಕ್ತಾ ಇದ್ದೆ, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ. ಸೊ ಅದರಲ್ಲಿ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರು. ಸೊ ಆ ಥರ ರಿಕ್ವೆಸ್ಟ್ ಡೈಲಿ ಬರ್ತಾ ಇರುತ್ತೆ, ದಿನಕ್ಕೆ 50-100 ಹಂಗೆ ಬರ್ತಾ ಇರುತ್ತೆ ರಿಕ್ವೆಸ್ಟ್ ಎಲ್ಲ. ಈ ಕಲಾವಿದನ ಕೈಚಳಕಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಂಗಳೂರಿನ ಸಮಾರಂಭವೊಂದರಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದರು. 2 ವರ್ಷ ಹಿಂದೆ ಪ್ರೈಮ್ ಮಿನಿಸ್ಟರ್ ಹೇಳಿದ್ರು, ಈಗ ಮಂಗಳೂರಲ್ಲಿ ಪ್ರೈಡ್ ಆಫ್ ಮಂಗಳೂರು ಅಂತ. ಸೊ ಖುಷಿ ಆಯ್ತು ಆ ಥರ ಕೇಳಿ. ಇನ್ನೊಬ್ಬರು ಮಹಿಳೆ ಮೃತಪಟ್ಟ ತಮ್ಮ ಪ್ರೀತಿಯ ನಾಯಿಯ ಫೋಟೋ ಕಳುಹಿಸಿ ಇದಕ್ಕೆ ಹೊಸ ರೂಪ ನೀಡಿ ಎಂದು ಕೇಳಿಕೊಂಡಿದ್ದರು. ಕರಣ್ ಸಾಕು ನಾಯಿಯ ಚಿತ್ರವನ್ನು ಕೈಯಿಂದ ಬಿಡಿಸಿ ಅದನ್ನು ವಿಡಿಯೋ ಮಾಡಿ ಸಾಮಾಜಿಕ ತಾಣದಲ್ಲಿ ಹಾಕಿದರು. ಬೀದಿ ಬದಿಯಲ್ಲಿ ಕುಡುಗೋಲು ಮಾರುವ ಹುಡುಗಿ ವ್ಯಾಪಾರವಿಲ್ಲದೆ ರಂಗನಾಥನಂತೆ ಮಲಗಿದ್ದ ಫೋಟೋವೊಂದಕ್ಕೆ ಅಭಿಮಾನಿಯ ಕೋರಿಕೆಯಂತೆ ಶೇಷಶಯನ ನಾರಾಯಣನ ರೀತಿ ಚಿತ್ರ ರೂಪಿಸಿದ್ದಾರೆ. ಸಾಲು ಮರದ ತಿಮ್ಮಕ್ಕನ ಚಿತ್ರಕ್ಕೆ ನಿಸರ್ಗದ ಸ್ಪರ್ಶ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣಗಳಾದ ಟ್ವಿಟರ್ ಹಾಗೂ ಫೇಸ್ಬುಕ್ನಲ್ಲಿ ತಮ್ಮ ಈ ವಿಶಿಷ್ಟ ಕಂಪ್ಯೂಟರ್ ಕಲೆಯ ಮೂಲಕವೇ ಲಕ್ಷಾಂತರ ಜನರ ಮೆಚ್ಚುಗೆ ಪಡೆದಿರುವ ಕರಣ್ ಖಾಸಗಿ ಕಂಪನಿಯಲ್ಲಿ ಗ್ರಾಫಿಕ್ ಡಿಸೈನರ್ ಆಗಿದ್ದು, ಬಿಡುವಿಲ್ಲದ ಕೆಲಸದ ನಡುವೆಯೂ ತಮ್ಮ ಅಭಿಮಾನಿಗಳ ಬೇಡಿಕೆ
ಮನವಿಗಳಿಗೆ ಸ್ಪಂದಿಸುತ್ತಿದ್ದಾರೆ. ಅವರಲ್ಲಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ಬಳಸ್ಕೊಂಡವರು ಅನೇಕ ನೊಂದಂತಹ ಶೋಷಿತರ ಹಾಗೂ ಆಶಾವಾದಿಗಳ ಮನಸ್ಸನ್ನ ಸ್ಪಂದಿಸ್ತಕ್ಕಂತಹ ಅವರಿಗೆ ಚೈತನ್ಯವನ್ನು ತುಂಬತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಬಹಳ ಶ್ಲಾಘನೀಯ. ವಿಶಿಷ್ಟಪೂರ್ಣವಾದಂತಹ ಅದ್ಭುತ ಕಲೆಗಳನ್ನು ಹೊಂದಿರತಕ್ಕಂಥ ಕರಣ್ ಆಚಾರ್ಯ ಬಹುಶಃ ಇವತ್ತಿನ ಚಿತ್ರಕಲಾ ಮಾಧ್ಯಮದಲ್ಲಿ ಹೊಸ ರೂಪದ ವ್ಯಕ್ತಿಯಾಗಿ ಕಾಣಿಸ್ಕೊಳ್ತಕ್ಕಂಥದ್ದು ಬಹಳ ಅದ್ಭುತ ಸಾಧನೆ ಅಂತೇಳಿ ನಾವೆಲ್ಲರೂ ಕರಿಬಹುದು. ಕರುಣ್ ಆಚಾರ್ಯ ಅಂತಕ್ಕಂಥ ಒಬ್ಬ ಹುಡುಗ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫೇಮಸ್ ಆಗಿದ್ದಾನೆ. ಆಫೀಸ್ ಕೆಲಸ ಇರುತ್ತೆ, ಅದಾದ್ಮೇಲೆ ಈಗ ಫ್ರೀ ಟೈಮಲ್ಲಿ ಚೆಕ್ ಮಾಡ್ತಾ ಇರ್ತೀನಿ ಯಾರು ಮೆಸೇಜಸ್ ಅದು ಇದಲ್ಲ, ಟ್ವೀಟ್ ಮಾಡ್ತಾ ಇರ್ತಾರೆ ತುಂಬ ಜನ ಈ ಥರ ರಿಕ್ವೆಸ್ಟ್ ಮಾಡಿಕೊಂಡು ಪೇಂಟಿಂಗ್ ಮಾಡಿ ಕೊಡಿ ಅಂತ. ಅಭಿಮಾನಿಗಳನ್ನು ಸಂತೋಷಪಡಿಸಿ ತಾವು ಸಂತಸ ಪಡುತ್ತಾರೆ. ಸೊ ಇಂಟ್ರೆಸ್ಟಿಂಗ್ ಇರುತ್ತೆ, ನನಗೂ ಅವ್ರಿಗೂ ಖುಷಿ ಆಗುತ್ತೆ, ನನಗೂ ಪ್ರಾಕ್ಟೀಸ್ ಆಗುತ್ತೆ ಆ ಥರ. ಹೌದು, ಅಂದರೆ ಇಷ್ಟು ಸಮಯ ಪೇಂಟಿಂಗ್ ಅಂತ ಮಾಡ್ತಾ ಇದ್ವಿ, ಯಾಕೆ ಮಾಡ್ತೀವಿ ಏನು ಅಂತ ಗೊತ್ತಿರಲಿಲ್ಲ, ಇವಾಗ ಒಂದು ಅರ್ಥ ಬಂದಾಗ ಆಗ್ತಾ ಇದೆ. ಹೀಗೆ ಅಭಿಮಾನಕ್ಕೆ ಕಲ್ಪನೆಯ ಮೆರುಗು ನೀಡುತ್ತಾ ಜನ ಮನ್ನಣೆಯನ್ನು ಪಡೆದಿರುವ, ಮಾನವೀಯತೆ ಮೆರೆಯುತ್ತಿರುವ ಈ ಕಲಾವಿದನಿಗೆ ಒಂದು ಸಲಾಂ. ಕೊರೋನಾ ಮಹಾಮಾರಿ ವಿಶ್ವವ್ಯಾಪಿ ಆವರಿಸಿರುವ ಹಿನ್ನೆಲೆಯಲ್ಲಿ ಜನರ ಸುರಕ್ಷತೆ ದೃಷ್ಟಿಯಿಂದ ವ್ಯಕ್ತಿಗತ ಅಂತರ ಹಾಗೂ ಮಾಸ್ಕ್ ಧರಿಸುವುದು ಕಡ್ಡಾಯ. ನಮ್ಮನ್ನು ಹಾಗೂ ಇತರರನ್ನು ಕೋವಿಡ್ನಿಂದ ರಕ್ಷಿಸಲು ಪ್ರತಿಯೊಬ್ಬರೂ ಸರಿಯಾಗಿ ಮುಖಗವಸು ಧರಿಸುವುದು ಅಗತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ದೂರದರ್ಶನ ವಾಹಿನಿಯಲ್ಲಿ ಮಾಸ್ಕ್ ಅಪ್ ಇಂಡಿಯಾ ಅಭಿಯಾನ ಆರಂಭಿಸಿದೆ. ಒಂದು ಜಾಗತಿಕ ಮಹಾಮಾರಿ ಇಡೀ ಜಗತ್ತನ್ನು ಕಾಡುತ್ತಿದ್ದು ವ್ಯಾಪಕ ಹಾನಿಯನ್ನುಂಟು ಮಾಡುತ್ತಿದೆ. ವಿಶ್ವದಾದ್ಯಂತ ಕೋವಿಡ್-19 ಸಕ್ರಿಯ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಪರಿಣಾಮಕಾರಿಯಾದ ಲಸಿಕೆಯನ್ನು ಅನ್ವೇಷಣೆ ಮಾಡಲಾಗುತ್ತಿದೆ. ಆದರೆ ಅಲ್ಲಿಯವರೆಗೂ ಇರುವುದು ಒಂದೇ ಮಾರ್ಗ: ಮುಂಜಾಗ್ರತೆ ವಹಿಸುವುದು ಮತ್ತು ಮುನ್ನೆಚ್ಚರಿಕೆಯ ಕ್ರಮ ಪಾಲಿಸುವುದು. ಮಾಸ್ಕ್, ಮುಖಗವಸು ಧರಿಸುವುದರಿಂದ ಕೋವಿಡ್-19 ಹರಡುವುದನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದು. ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ವಿವಿಧ ಸಂಶೋಧನೆಗಳು ಸಹ ಕೋವಿಡ್-19 ಹರಡುವಿಕೆಯನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಲು ಮಾಸ್ಕ್ ಧರಿಸುವುದು ಅತಿ ಮುಖ್ಯ ಎಂದು ತಿಳಿಸಿವೆ. ಮಾಸ್ಕ್ನಿಂದ ನಿಮ್ಮನ್ನು ಕೋವಿಡ್-19 ಸೋಂಕಿನಿಂದ ರಕ್ಷಿಸಿಕೊಳ್ಳಲು ಸಾಧ್ಯ. ತಜ್ಞರ ಅಭಿಪ್ರಾಯ: ನೀವು ಮಾಸ್ಕ್ ಧರಿಸಿದಾಗ ನಿಮ್ಮನ್ನು ಮತ್ತು ನಿಮ್ಮ ಸುತ್ತಲಿರುವವರನ್ನು ಕೋವಿಡ್-19 ರಿಂದ ರಕ್ಷಿಸಬಹುದು. या फेस कवर के घर से बाहर निकलने की अभी कल्पना करना भी सही नहीं है. ಕೋವಿಡ್-19 ಪರಿಣಾಮಕಾರಿ ನಿಯಂತ್ರಣಕ್ಕೆ ಮಾಸ್ಕ್ ಸಹಕಾರಿ. ಆದರೆ ಅದನ್ನು ಸರಿಯಾಗಿ ಧರಿಸಿದಾಗ ಮಾತ್ರ ನಿಯಂತ್ರಣ ಸಾಧ್ಯ. ಬಾಯಿ ಮತ್ತು ಮೂಗನ್ನು ಮಾಸ್ಕ್ನಿಂದ ಸರಿಯಾಗಿ ಮುಚ್ಚಿಕೊಳ್ಳಿ. ನೀವು ಡಿಡಿ ಇಂಡಿಯಾ ಜಾಗೃತಿ ಅಭಿಯಾನದ ಭಾಗವಾಗಿ ಮಾಸ್ಕ್ ಅಪ್ ಇಂಡಿಯಾ ಮಾಸ್ಕ್ ಧರಿಸಿ, ಜೊತೆಗೆ ಬಾಯಿ ಮತ್ತು ಮೂಗನ್ನು ಮಾಸ್ಕ್ನಿಂದ ಸರಿಯಾಗಿ ಮುಚ್ಚಿಕೊಳ್ಳಿ. ಸರಿಯಾದ ಕ್ರಮದಲ್ಲಿ ಮಾಸ್ಕ್ ಧರಿಸಲು ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರಿಗೆ ತಪ್ಪದೇ ತಿಳಿಸಿ. ನೀವು ಡಿಡಿ ಇಂಡಿಯಾದ ಈ ಜಾಗೃತಿ ಅಭಿಯಾನದಲ್ಲಿ ಭಾಗಿಯಾಗಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರಿಗೆ ನೌಕರರ ವಿವಿಧ ಬೇಡಿಕೆಗಳ ಕುರಿತು ಸಚಿವರೊಂದಿಗೆ ಮುಖ್ಯಮಂತ್ರಿ ಸಮಾಲೋಚನೆ. ವಿಮಾ ಸೌಲಭ್ಯ ಸೇರಿದಂತೆ ಹಲವು ಬೇಡಿಕೆಗಳಿಗೆ ಸರ್ಕಾರ ಸಮ್ಮತಿ. ಮುಷ್ಕರ ಕೈಬಿಟ್ಟ ನೌಕರರು. ಅತಿವೃಷ್ಟಿ ಹಾನಿ ಪ್ರದೇಶಗಳಲ್ಲಿ ಕೇಂದ್ರ ಅಧ್ಯಯನ ತಂಡದಿಂದ ಪರಿಶೀಲನೆ. ಅಧಿಕಾರಿಗಳು ಸಂತ್ರಸ್ತರಿಂದ ಮಾಹಿತಿ ಸಂಗ್ರಹ. ಕೃಷಿ ಕಾನೂನುಗಳ ಕುರಿತು ರೈತರೊಂದಿಗೆ ಮುಕ್ತ ಮಾತುಕತೆಗೆ ಸರ್ಕಾರ ಸಿದ್ಧ. ಸಚಿವ ನರೇಂದ್ರ ಸಿಂಗ್ ತೋಮರ್. ದೆಹಲಿಯಲ್ಲಿ ಕೊರೋನಾ ಸೋಂಕು ಕುರಿತ ಅಂತಾರಾಷ್ಟ್ರೀಯ ಕಿರುಚಿತ್ರೋತ್ಸವ. ಸಂದಿಗ್ಧತೆಯ ನಡುವೆಯೂ ಪ್ರತಿಭೆ ಅನಾವರಣ. ಸಚಿವ ಪ್ರಕಾಶ್ ಜಾವಡೇಕರ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.